ಓಂ ಶಾಂತಿ. ನಿಮಗೆ ಆಗೋ ನಿಮ್ಮನ್ನು ಯಾರು ಇಷ್ಟಪಡ್ತಾರೆ, ಒಳ್ಳೆಯವರು, ಧರ್ಮವಂತರು, ಅವ್ರಿಗೆ ಎಲ್ಲರೂ ಹೇಳೋದಾಗಲಿ. ವೀಕ್ಷಕರೇ, ಭಕ್ತರೇ, ಅಭಿಮಾನಿಗಳೇ, ಮಿತ್ರರೇ, ಗೆಳೆಯರೇ ಅಥವಾ ಮಿತ್ರರೇ ಅಥವಾ ಭಕ್ತರೇ, ಭೂತ ಆಗುತ್ತಲ್ಲ, ಭೂತ ಅಸಲಿಗೆ ಯಾರು ನೋಡಿದ್ದಾರೆ ಗೊತ್ತಿಲ್ಲ. ಭೂತ, ಕೆಂಭೂತ, ಕೆಡಂಭೂತ, ಪೆಡಂಭೂತ ಇತ್ಯಾದಿ ಭೂತಗಳನ್ನು ಜೊತೆಗೆ ಪಂಚಭೂತ, ಆ ಭೂತ ಈ ಭೂತ ಅಂತ ಕರೀತಾರೆ. ಜೊತೆಗೆ ಬೇತಾಳ ಮಂತ್ರ ಹೇಳ್ಕೊಡಿ, ಬೇತಾಳನ ಹಿಂಗೆ ವಶ ಮಾಡ್ಕೊಳ್ಳೋದು. ನಮ್ಮಲ್ಲೇ ಒಬ್ಬರು ಕೇಳಿದ್ರು, ಒಬ್ಬ ಶಿಷ್ಯೋತ್ತಮ ಕೇಳ್ದ. ಆವತ್ತು ನನಗೆ ಯಾಕೋ ಸ್ವಲ್ಪ ಪಿತ್ತ ಸ್ವಲ್ಪ ನೆತ್ತಿಗೇರಿತ್ತು. ನನಗೆ ಪಿತ್ತ ನೆತ್ತಿಗೇರ್ಬಿಡುತ್ತೆ ಈ ಯಕ್ಷಿಣಿ ಬಗ್ಗೆ ಕೇಳಿದ್ರೆ. ಯಕ್ಷಿಣಿ ವಶ ಮಾಡ್ಕೊಳ್ಳೋದು ಹೇಳ್ಕೊಡಿ, ಬೇತಾಳನ್ನು ವಶ ಮಾಡ್ಕೊಳ್ಳೋದು ಹೇಳ್ಕೊಡಿ, ಭೂತಾನ ವಶ ಮಾಡ್ಕೊಳ್ಳೋದು ಹೇಳ್ಕೊಡಿ, ದೆವ್ವನ ವಶ ಮಾಡ್ಕೊಳ್ಳೋದು ಹೇಳ್ಕೊಡಿ, ಯಾವುದೋ ಪ್ರತಿಂಗರ ದೇವಿ ಮಂತ್ರನ ವಶ ಮಾಡ್ಕೊಳ್ಳೋದು ಹೇಳ್ಕೊಡಿ. ವಶೀಕರಣ ಅಂತಾರೆ ಕೆಲವರೆಲ್ಲ. ಇನ್ನೂ ಕೆಲವರು ಇದ್ದಾರೆ ರೀ, ಅವರು ಯಾರನ್ನೋ ಇಷ್ಟಪಟ್ಟಿದ್ದಾರಂತೆ, ಪ್ರೀತಿಸ್ತಾ ಇದ್ದಾರಂತೆ, ಆ ಹುಡುಗಿ ಒಪ್ಕೊಳ್ಳಿಲ್ವಂತೆ, ಏನಾದರೂ ಮಾಡಿ ಆ ಹುಡುಗಿನ ವಶ ಮಾಡ್ಕೋಬೇಕಂತೆ. ಹಂಗೆ ಒಬ್ಬನು ಕಾಲ್ ಮಾಡಿದ್ದೆ ಒಂದು ಸಾರಿ. ನನಗಂತ ಅವತ್ತು ಫುಲ್ ಉರಿ ಆಗೋಯ್ತು ಕೆಳಗಡೆ. ಒಂದೇ ಸಾರಿ ಏರ್ಬಿಡ್ತು. ಸರಿಯಾಗಿ ಬೈದಿದ್ದೀನಿ, ಸರಿಯಾಗಿ ಕ್ಲಾಸಸ್ ಕೊಟ್ಟಿದ್ದೀನಿ. ನೋಡ್ರಿ, ವಶೀಕರಣ ಮಾಡ್ಕೊಳ್ಳೋದ್ರಲ್ಲಿ 3 ವಿಧ ಇದೆ. 3 ವಿಧ ವಶೀಕರಣದಲ್ಲಿ. ಒಂದು, ಭಕ್ತಿ ಮಾರ್ಗದಲ್ಲಿ ಹನುಮಂತ ದೇವರು ಇರಲಿ, ಗಣಪತಿ ದೇವರು ಇರಲಿ, ಕುಮಾರಸ್ವಾಮಿ ದೇವರಿರಲಿ, ಶ್ರೀರಾಮಚಂದ್ರ ಪ್ರಭು ಇರಲಿ, ಸೀತಾ, ರಾಮಾಂಜನೇಯ, ಲಕ್ಷ್ಮಣ, ಲವಕುಶ, ಭರತ, ಶತ್ರುಘ್ನ, ಶ್ರುತಿಕೀರ್ತಿ, ಜನಕ ಮಹಾರಾಜ್ ಇತ್ಯಾದಿ, ಕೌಸಲ್ಯ, ಸುಮಿತ್ರೆ, ಕೈಕೆ, ದಶರಥ ಮಹಾರಾಜ್ ಇತ್ಯಾದಿ, ಶೃಂಗಋಷಿ, ಶಾಂತಮತ, ಶೃಂಗಋಷಿ, ಅರುಂಧತ, ವಶಿಷ್ಠ ಮಹರ್ಷಿ, ವಿಶ್ವಾಮಿತ್ರ ಮಹರ್ಷಿ ಇತ್ಯಾದಿ. ಏನು ಊರ್ಮಿಳಾದೇವಿ, ಲಕ್ಷ್ಮಣದೇವಿ ಇದ್ದಾರೆ, ಇವರೆಲ್ಲ ನಮ್ಮ ಹಿಂದೂ ಧರ್ಮದ ರಾಜ ಮಹಾರಾಜ ದೇವತೆಗಳು, ಗುರುಗಳು ಅಲ್ವಾ. ನಾವು ವಶೀಕರಣ ಮಾಡ್ಕೊಬಿಡೋದು ಅಂದರೆ ಏನರ್ಥ? ಬಲಾತ್ಕಾರವಾಗಿ ವಶೀಕರಣ ಮಾಡ್ಕೊಳ್ಳೋದಲ್ಲ, ಭಕ್ತಿಯಿಂದ ವಶೀಕರಣ ಮಾಡ್ಕೊಳ್ಳೋಂಥದ್ದು. ಭಕ್ತಿ ಮಾರ್ಗದಲ್ಲಿ ನಾವು ಅವರ ಪ್ರೀತಿಯನ್ನು ಗಳಿಸ್ಬೇಕು, ವಾತ್ಸಲ್ಯವನ್ನು ಗಳಿಸ್ಬೇಕು. ಆವಾಗ ಯಾವುದೋ ಒಂದು ಬ್ರಾಹ್ಮಿ ಶಕ್ತಿ, ಹರಿಶಕ್ತಿ, ಶಿವಶಕ್ತಿ, ಸಚೇಂದ್ರಾದಿ ದೇವತೆಗಳ ಶಕ್ತಿ ಆಶೀರ್ವಾದ, ಅವರು ನಮಗೆ ದರ್ಶನ ಕೊಟ್ಟು, ಸಾಕ್ಷಾತ್ಕಾರ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಅದನ್ನು ನಾವು ಒಂದು ಮಾರ್ಗ, ಇದು ವಶೀಕರಣದಲ್ಲಿ ಭಕ್ತಿ ಮಾರ್ಗ ಅಂತೀವಿ. ಭಕ್ತಿಯಿಂದ ಅವರ ಪ್ರೀತಿ ವಾತ್ಸಲ್ಯಕ್ಕೆ ನಾವು ಒಳಗಾಗಿ ನಮ್ಮ ಭಕ್ತಿಗೆ ಮೆಚ್ಚಿ ಅವರು ನಮ್ಗೆ ವರ ಕೊಡ್ತಾರೆ, ಏನೋ ಒಂದು ಕೊಡ್ತಾರೆ ಅಲ್ವಾ. ಇದು ಪಕ್ಕಾ ಮಾರ್ಗ, ಇದು ನನ್ನ ಮಾರ್ಗ. ಇನ್ನೊಂದು ಮಾರ್ಗ ಇದೆ, ಕೆಲವರು ಮಾಡ್ತಾರೆ. ಇನ್ನೊಂದು ಮಾರ್ಗ ಏನಪ್ಪ ಅಂದರೆ, ಯಾವುದೇ ಬಲಿ ಕೊಡಲ್ಲ. ನಿಂಬೆಹಣ್ಣು, ಕುಂಬಳಕಾಯಿ, ರುದ್ರಾಕ್ಷಿ, ಆಮೇಲೆ ಕರ್ಪೂರ, ಊದ್ಕಡ್ಡಿ, ತೆಂಗಿನಕಾಯಿ, ಇನ್ನೊಂದು ಮತ್ತೊಂದು ದವಸ ಧಾನ್ಯಗಳು, ಹಾಗೆ ಪಂಚಾಮೃತ, ಇನ್ನೊಂದು ಮತ್ತೊಂದು, ಹಾಲು, ತುಪ್ಪ, ಮೊಸರು ಇತ್ಯಾದಿ ಆಹಾರ ಪದಾರ್ಥಗಳು, ಸಾತ್ವಿಕ ಆಹಾರ ಪದಾರ್ಥಗಳನ್ನು ಯೂಸ್ ಮಾಡಿ ಹೋಮ ಹವನ ಮಾಡಿ ಆ ದೇವತೆಗಳ ಒಂದು ಆವಾಹನ ಮಾಡಿ ಮಂತ್ರಶಕ್ತಿಯಿಂದ ಅವರನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ನೀವು ನೋಡಿರ್ಬೋದು. ಫಾರ್ ಎಕ್ಸಾಂಪಲ್, ನೀವೇ ಒಂದು ತೆಂಗಿನಕಾಯಿ ತೊಗೊಂಡೋಗ್ತೀರಾ ದೇವಸ್ಥಾನಕ್ಕೆ, ಊದ್ಕಡ್ಡಿ ತಗೊಂಡೋಗ್ತೀರಾ, ಬಾಳೆಹಣ್ಣು ತೊಗೊಂಡೋಗ್ತೀರಾ, ಇನ್ನೇನೋ ಹಣ್ಣುಗಳು, ಆಪಲ್ಲು, ಮೋಸಂಬಿ, ಸಪೋಟ, ಕಿತ್ತಲೆ, ಬಾಳೆಹಣ್ಣು, ಆಮೇಲೆ ದ್ರಾಕ್ಷಿ ಇತ್ಯಾದಿ, ಖರ್ಜೂರ, ಒಣದ್ರಾಕ್ಷಿ ಇತ್ಯಾದಿ ಹಣ್ಣು, ಹಂಪಲ, ಡ್ರೈ ಫ್ರೂಟು, ಅದು ಇದು ಎಲ್ಲ ತಗೊಂಡು ಹೋಗ್ತೀರ. ಎಲ್ಲಿಗೆ? ಅಕ್ಕಿ, ಸಕ್ಕರೆ, ಬೆಲ್ಲ, ತುಪ್ಪ ಇತ್ಯಾದಿ ತಗೊಂಡೋಗಲ್ವಾ ನೀವು? ಹಾಲು, ಮೊಸರೆಲ್ಲ ಎಲ್ಲಿಗೆ? ದೇವಸ್ಥಾನಕ್ಕೆ. ಎತ್ತಕ್ಕೆ ತೊಗೊಂಡೋಗ್ತೀರಾ? ಅಭಿಷೇಕ ಮಾಡ್ಸೋಕ್ಕಲ್ವಾ, ಅರ್ಚನೆ ಮಾಡಿಸ್ತೀರಲ್ವಾ, ಅಥವಾ ಮನೆ ಮಾಡಿಸ್ತೀರ. ಒಳ್ಳೆಯದು, ಮಾಡ್ಯಪ್ಪ, ಯಾರು ಬೇಡ ಅಂತಾರೆ. ಇದೊಂದು 2ನೇ ಮಾರ್ಗ. ಇದರಿಂದ ದೇವತೆಗಳು ಪ್ರಸನ್ನರಾಗ್ತಾರೆ. ನಾವು ಪೂಜೆ ಮಾಡಿದ್ರೆ ಏನಪ್ಪ ಅವ್ರಿಗೆ ಲಾಭ ಅಂದರೆ, ನಾವು ಉಪವಾಸ ಇರ್ತೀವಿ, ಪೂಜೆ ಮಾಡಿಸ್ತೀವಿ ಹೋಗಿ, ಅದರಿಂದ ದೇವತೆಗಳಿಗೆ ತೃಪ್ತಿ ಸಿಗುತ್ತೆ. ಆ ತೃಪ್ತಿನೇ ಅವರಿಗೆ ಆಯುಸ್ಸು. ನೆನಪಿಟ್ಕೊಳ್ಳಿ, ಇದು ಸೀಕ್ರೆಟ್. ದೇವತೆಗಳ ಆಹಾರ ಯಾವುದು? ಆಯಸ್ಸು.
ಆಯಸ್ಸು ಬರಬೇಕಾದ್ರೆ ತೃಪ್ತಿ ಅವರ ಆಹಾರ ತೃಪ್ತಿ. ಅವ್ರಿಗೆ ತೃಪ್ತಿ ಆದರೆ ದೇವತೆಗಳಿಗೆ ಅವರ ಆಯುಸ್ಸು ಹೆಚ್ಚುತ್ತೆ. ಅದೇ ಅವರಿಗೆ ಶಕ್ತಿ, ಎನರ್ಜಿ. ಆಯುಸ್ಸು, ಅವರ ಆಯುಸ್ಸು ಇದೆಯಲ್ಲ, ಅದೆಲ್ಲಿಂದ ಬರುತ್ತೆ? ತೃಪ್ತಿಯಿಂದ. ತೃಪ್ತಿ ಎಲ್ಲಿಂದ ಬರುತ್ತೆ? ನಾವು ಅವರಿಗೆ ತೃಪ್ತಿ ಪಡಿಸ್ತೀವಿ. ಯಾವ ರೀತಿ ತೃಪ್ತಿ ಪಡಿಸ್ತೀವಿ? ದೇವರೇ, ಆ ದೇವಸ್ಥಾನ ಸುತ್ತಲೂ ಉರುಳು ಸೇವೆ. ಸ್ನಾನ ಮಾಡಿಬಿಟ್ಟು ಉರುಳಾಡ್ಕೊಂಡು ಹೋಗೋದು ಹೆಣ್ಮಕ್ಳು ನೋಡಿದ್ರಲ್ಲ ಪಾಪ, ಮದುವೆ ಆಗಿಲ್ಲ ಅಂದರೆ ಉರುಳು ಸೇವೆ ಮಾಡ್ತಾರೆ ದೇವಸ್ಥಾನ ಸುತ್ತಲೂ. ಮಕ್ಕಳಾಗಲಿಲ್ಲ ಅಂದರೆ ದೇವಸ್ಥಾನ ಸುತ್ತಲೂ ಉರುಳು ಸೇವೆ ಮಾಡ್ತಾರೆ. ಇನ್ನೇನೋ ಕೆಲಸ ಕಾರ್ಯಗಳಾಗಬೇಕಂದ್ರೆ ಉರುಳು ಸೇವೆ ಮಾಡ್ತಾರೆ. ಒಳ್ಳೆ ಬುದ್ಧಿ ಬರಲಿ ನನ್ನ ಮಕ್ಕಳಿಗೆ, ಒಳ್ಳೆಯ ವಿದ್ಯಾಭ್ಯಾಸ ಬರಲಿ ಮಕ್ಕಳಿಗೆ ಅಂತ, ಅಥವಾ ಗಂಡನಿಗೆ ಯಾರಿಗೂ ಉರುಳು ಸೇವೆ ಮಾಡ್ತಾರೆ. ಇದರಿಂದ ಅಲ್ಲಿರೋ ಒಂದು ಸ್ಥಾನಶಕ್ತಿ, ಸ್ಥಾನಪಾಲಕ ಶಕ್ತಿ, ಕ್ಷೇತ್ರಪಾಲಕ ಶಕ್ತಿ, ದೇವತಾ ಶಕ್ತಿ ತೃಪ್ತಿ ಪಡುತ್ತೆ. ನೋಡ್ದಾ ನನ್ನ ಭಕ್ತರು ಉರುಳು ಸೇವೆ ಮಾಡಿದ್ರು ಅಂತ. ಯಾವಾಗ ಅವ್ರು ತೃಪ್ತಿ ಪಟ್ಟರು ಆವಾಗ ಆ ದೇವತಾ ಶಕ್ತಿ ಆಯುಸ್ಸು ಹೆಚ್ಚುತ್ತೆ. ಒಂದು 100 ವರ್ಷನೋ 1000 ವರ್ಷನೋ 1,00,000 ವರ್ಷನೋ ಹೆಚ್ಚುತ್ತೆ. ಅವರ ಆಯುಸ್ಸು ಹೆಚ್ಚಂಗೆ ಮಾಡಿದ್ದು ಯಾರು? ಭಕ್ತರು. ಅದರಿಂದ ಅವ್ರಿಗೆ ತೃಪ್ತರಾಗ್ತಾರೆ ಅವರು. ಆ ತೃಪ್ತರಾದರೆ ಅವ್ರಿಗೆ ಅದೇ ಊಟ ಅವ್ರಿಗೆ. ಅದರಿಂದನೇ ಅವ್ರಿಗೆ ಎನರ್ಜಿ, ಆಯುಸ್ಸು ಹೆಚ್ಚು ಶಕ್ತಿ ಬರುತ್ತೆ. ಯಾರು ತೃಪ್ತಿಪಡಿಸಿದ್ರು ಅವ್ರಿಗೆ ತಮ್ಮ ಆಶೀರ್ವಾದ, ದರ್ಶನ, ಸಾಕ್ಷಾತ್ಕಾರ ಕೊಡ್ತಾರೆ, ತಮ್ಮ ಆಸೆ ಈಡೇರಿಸ್ತಾರೆ ಅವರು. ಇದು ಓಕೆ, ನಾರ್ಮಲ್ ಆದರೂ ಕೂಡ ಸ್ವಾರ್ಥ ಇರುತ್ತೆ ಇಲ್ಲಿ. ಕೆಲವರು, ದೇವರೇ ನಿಮಗೆ ಕಿರೀಟ ಇಟ್ಬಿಡ್ತೀನಿ ಒಂದು ಎಷ್ಟೋ ಕೋಟಿದು, ನಾನು ವ್ಯಾಪಾರದಲ್ಲಿ ನನಗೇನು ತೊಂದರೆ ಆಗಬಾರ್ದು ಅಂತ. ವ್ಯಾಪಾರ ಅಂದ್ರೆ ಏನು? ಕಾನೂನು ಬಾಹಿರಾನ, ಸರ್ಕಾರಕ್ಕೆ ಮೋಸ ಮಾಡೋದ, ಸರ್ಕಾರಕ್ಕೆ ವಂಚನೆ ಮಾಡೋದ, ಟ್ಯಾಕ್ಸು ಕಟ್ತೀರ, ಇತ್ಯಾದಿ ಮಾಡ್ತಾರೆ. ಲಾಸ್ಟಿಗೆ ಕಿರೀಟನೂ ಇಡ್ತಾರೋ, ಪ್ರಭಾವಳಿ ಇಡ್ತಾರೋ, ವಿಗ್ರಹನೇ ಮಾಡಿಸ್ಕೊಡ್ತಾರೋ, ದೇವಸ್ಥಾನ ಕಟ್ಸ್ಕೊಡ್ತಾರೋ, ಜೈಲ್ ಪಾಲಂತೂ ಆಗ್ತಾರೆ. ತಪ್ಪು ಮಾಡಿದ್ಮೇಲೆ ಬಿಡ್ತಾರ ಪೊಲೀಸ್ನವರು. ಕರ್ಮ ಇಸ್ ರಿಟರ್ನ್. ಕರ್ಮ ಏನಾಗುತ್ತೆ? ರಿಟರ್ನ್ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ಅಲ್ವಾ? ಕೆಲವು ಗಾದೆಗಳಿದಾವಲ್ಲಪ್ಪ ಕೆಲವಲ್ಲ. ಸುಳ್ಳ ಮಳ್ಳ ಕಳ್ಳ ಕಂತ್ರಿ, ಅವ್ರ ಹೆಂಡ್ತೀರು ಯಾವತ್ತಿದ್ರು ನನಗೆ ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತು. ಕಳ್ಳನ ಹೆಂಡತಿ ಯಾವತ್ತಿದ್ರು, ಸುಳ್ಳನ ಮಳ್ಳನ ವಂಚಕನ ಹೆಂಡತಿ ಯಾವತ್ತಿದ್ರು ಅಂತಾರೆ. ಅದೇನೋ ಒಂದು ಗಾದೆ ಇಟ್ಕೊಬಿಟ್ಟಿದ್ದಾರೆ. ಸದ್ಯಕ್ಕೆ ಹಂಗಿಟ್ಕೊಂಡಿದ್ದು ಎಷ್ಟೋ ಒಳ್ಳೇದಾಯಿತು. ಇವ್ರು ಮಾಡೋದು ತಪ್ಪಿಗೆ ಅದೇನೋ ಹೇಳ್ತಾರಲ್ಲ, ಕೋಣ ಮಾಡಿದ ತಪ್ಪಿಗೆ ಎಮ್ಮೆಗೆ ಬರೆ ಎಳೆದ್ರಂತೆ. ಹಂಗಿಲ್ಲಿ ಯಾವನೋ ಕಳ್ಳ, ಯಾವನೋ ಮಳ್ಳ, ಸುಳ್ಳ, ಪಾಪ ಅವ್ರ ಹೆಂಡ್ತೀರಿಗೆ ಕೆಟ್ಟ ಹೆಸರು. ಕರ್ಮ ನೋಡ್ರಿ ಹೆಂಗಿದೆ. ಅದಕ್ಕೆ ಯಾವಾಗೂ ನಾವು ಇಂಥ ಕಳ್ಳರು ಮಳ್ಳರು ಸುಳ್ಳರು ಎಷ್ಟೇ ವೇದ ಮಂತ್ರ ಹೇಳಲಿ, ಎಷ್ಟೇ ಹೋಮ ಮಾಡಲಿ, ಎಷ್ಟೇ ಪೂಜೆ ಮಾಡಲಿ, ಎಷ್ಟೇ ಅರ್ಚನೆ ಮಾಡಲಿ, ಎಷ್ಟೇ ಭಗವಂತನ ಆರಾಧಿಸಲಿ, ಅವ್ರಿಗೆ ಒಲೆಯೋದಿಲ್ಲ ಭಗವಂತ. ಅವ್ರದ್ದೇನು ಸ್ವೀಕಾರ ಮಾಡಲ್ಲ ಅವರು, ಭಗವಂತ, ದೇವತೆಗಳು. ದೇವಸ್ಥಾನ ಇರ್ಬೋದು, ಇನ್ನೆಲ್ಲ ಇರ್ಬೋದು ಸ್ವೀಕಾರ ಮಾಡಲ್ಲ. ಸ್ವೀಕಾರ ಮಾಡೋದು ಯಾರ್ದು ಪೂಜೆ, ಸ್ವೀಕಾರ ಮಾಡೋದು ಯಾರ್ದು ಅರ್ಚನೆ, ಸ್ವೀಕಾರ ಮಾಡೋದು ಯಾರ್ದು ಮಂತ್ರ. ಯಾರು ಬೇಕಾದ್ರೂ ಬೀಜಾಕ್ಷರ ಮಂತ್ರಗಳನ್ನು ಬುಕ್ಕುಗಳಲ್ಲಿ ನೋಡಿಕೊಂಡು ಪಠನೆ ಮಾಡ್ಬೋದು. ಯಾರು ಬೇಕಾದ್ರೂ ಯೂಟ್ಯೂಬಲ್ಲಿ ಕೂತಿರೋ ಗುರುಗಳಿದಾರಲ್ಲ ಅವ್ರ ಹತ್ರ ಬೀಜಾಕ್ಷರ ಮಂತ್ರಗಳನ್ನು ಪಡ್ಕೊಂಡು ಪಠನೆ ಮಾಡ್ಬೋದು. ಆದರೆ ಯಾವತ್ತೂ ಆ ದೇವತಾ ಶಕ್ತಿ ಒಲಿಯಲ್ಲ. ಅವರು ಬಾಯಿ ಕರೆಕ್ಟಾಗಿರಬೇಕು, ಬಾಯಿನಲ್ಲಿ ಕೆಟ್ಟ ಮಾತುಗಳು ಬರಬಾರ್ದು. ಮೊದಲನೇದು ನೀಚ ನಿಕೃಷ್ಟವಾಗಿ ಇರ್ತಾರೆ ಅವರು. ಅದಕ್ಕೆ ನಾನು ಪ್ರತಿ ಸಾರಿ ಯೂಸ್ ಮಾಡೋ ಪದ ಇದು. ನೀಚರು, ನಿಕೃಷ್ಟರು, ಕಳ್ಳರು, ಮಳ್ಳರು, ಸುಳ್ಳರು ಅಂತ ಯೂಸ್ ಮಾಡ್ತೀನಿ. ಯಾಕೆ? ಇವ್ರ ಕ್ಯಾರೆಕ್ಟರ್ ಹಂಗಿರ್ತದೆ, ಗೊತ್ತಾಯ್ತಲ್ಲ. ಭಾಳ ವರ್ಷಾಗಿ ಬರ್ತಾವೆ ಅವ್ರ ಮಾತುಗಳು ಬಾಯಿಂದ. ಮತ್ತು ಅದೇ ಬಾಯಿನಲ್ಲೇ ಅಷ್ಟು ಪೂಜೆ ಮಾಡಿದೆ, ಇಷ್ಟು ಪೂಜೆ ಮಾಡಿದೆ, ಅಷ್ಟು ಯಜ್ಞ ಮಾಡಿದೆ, ಅಷ್ಟು ಹೋಮ ಮಾಡಿದೆ ಅಂತಾರೆ. ಕೆಟ್ಟ ಮಾತು ಬೇರೆಯವ್ರಿಗೆ ಬೈತಾರೆ, ಕೆಟ್ಟ ಮಾತು ಬೇರೆಯವ್ರಿಗೆ ಬೈತಾರೆ. ಬರೀ ಸುಳ್ಳು ಹೇಳ್ತಾರೆ, ಬರೀ ಸುಳ್ಳೆ. 100ಕ್ಕೆ 90 ಭಾಗ ಸುಳ್ಳೆ, ಏನೋ 10 ಭಾಗ ನಿಜ ಇರ್ಬೋದು. ಅದೇ ಅವರು ಆ ನಾಲೆಡ್ಜ್, ಅವ್ರಿಗಿರೋ ಶಕ್ತಿನ, ಅವರು ಈ ಕಳ್ಳರು ಮಳ್ಳರು ಸುಳ್ಳರು ಅವ್ರಿಗಿರೋ ಶಕ್ತಿನ ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಇಡೀ ಜಗತ್ತಿಗೆ ರಾಜರಾಗ್ಬಿಡ್ತಾಯಿದ್ರು. ಅವರಲ್ಲಿರೋ ಶಕ್ತಿಗೆ ರೀ ಅವ್ರು ಯೂಸ್ ಮಾಡಲ್ಲ. ಅವರು ತಲೆ ಗಟ್ಟಿಗೆ ಇದೆ ಅಂತ ಬಂಡೆಗೆ ಚಚ್ಕೊಂಡು ಹೊಡ್ಕೊಳ್ತಾರೆ, ಇಲ್ಲ ಯಾರ ಕೈನೂ ಹೊಡೆಸ್ಕೊಳ್ತಾರೆ. ಅವ್ರಿಗಿರೋ ಶಕ್ತಿನಲ್ಲಿ ಜಸ್ಟ್ 10% ಯೂಸ್ ಮಾಡಿದ್ರು ಸಾಕು. ಈ ಜಗತ್ತಿನಲ್ಲಿ ಅವರು ಒಳ್ಳೆ ಮಿನಿಸ್ಟರ್ ಆಗ್ಬೋದು, ಒಳ್ಳೆ ಆಫೀಸರ್ ಆಗ್ಬೋದು, ಒಳ್ಳೆ
ಗುರುಗಳಾಗ್ಬೋದು, ಗುರುಗಳು ಒಳ್ಳೆಯ ಗುರುಗಳಾಗ್ಬೋದು, ಒಳ್ಳೆಯ ವ್ಯಕ್ತಿ ಆಗ್ಬೋದು, ಅವ್ರಿಗಿರೋ ನಾಲೆಡ್ಜ್. ಹಂಗೆ ಮಾಡಲ್ಲ ಅವರು. ಅವ್ರಿಗೆ ಯಾಕೆ ಮಾಡಲ್ಲ ಅಂದರೆ ಅವ್ರಿಗೆ ಈ ಈ ಕಲಿಪುರುಷ ಇದೆ ನೋಡ್ರಿ, ಅವನ ಕಾಟ ಜಾಸ್ತಿ. ಕಲಿಪುರುಷ ನಾನು ಹೇಳಿದ್ನಲ್ಲ, ಈ ಬೇತಾಳ ಭೂತ ಅಂತ, ಅವುಗಳ ಕಾಟ ಜಾಸ್ತಿ ಅವ್ರಿಗೆ. ಪ್ರೇತಗಳು ಕಾಟ ಜಾಸ್ತಿ, ಪ್ರೇತಾತ್ಮಗಳ ಕಾಟ ಜಾಸ್ತಿ ಅವ್ರಿಗೆ. ಅವರಲ್ಲಿ ಸೇರ್ಕೊಬಿಟ್ಟಿರ್ತವೆ ಪ್ರೇತಾತ್ಮಗಳು, ದುಷ್ಟಶಕ್ತಿಗಳು, ವಿಕೃತ ಶಕ್ತಿಗಳು, ಕುಚೋದ್ಯ ಶಕ್ತಿಗಳು, ಕುತಂತ್ರ ಶಕ್ತಿಗಳು ಅವರು ಸೇರ್ಕೊಬಿಟ್ಟಿರ್ತವೆ. ಅದಕ್ಕೆ ಅವ್ರು ಎಷ್ಟೇ ಅರ್ಚನೆ ಮಾಡಲಿ, ಎಷ್ಟೇ ಪೂಜೆ ಮಾಡಲಿ, ಎಷ್ಟೇ ಮಾಡಲಿ, ಏನೋ ಮಾಡಲಿ, ಅವ್ರಿಗೂ ಒಳ್ಳೇದಾಗಲ್ಲ. ಆ ಮಾಡಿಸ್ಕೊತಾರೆ ನೋಡ್ರಿ, ಅವ್ರಿಗೂ ಅವ್ರ ಕರ್ಮ ಸುತ್ಕೊಬಿಡ್ತದೇನೋ ಅಂತ ಅವ್ರ ಕರ್ಮ. ಅದಕ್ಕೆ ನೀವು ಹೋಮ ಮಾಡಿಸ್ಬೇಕಾದ್ರೆ, ಅರ್ಚನೆ ಮಾಡಿಸ್ಬೇಕಾದ್ರೆ ಒಳ್ಳೆ ಗುರುಗಳನ್ನು ಕರೆಸಿ, ಒಳ್ಳೆ ಪುರೋಹಿತರನ್ನು ಕರೆಸಿ, ಒಳ್ಳೆ ಜ್ಞಾನಿಗಳನ್ನು ಕರೆಸಿ. ನೋಡ್ರಿ, ನೀವು ಬ್ರಾಹ್ಮಣರನ್ನ, ಲಿಂಗಾಯತರನ್ನ ಅವ್ರನ್ನ ಇವ್ರನ್ನ ಕರೆಸ್ತೀರಿ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಒಳ್ಳೆ ವ್ಯಕ್ತಿಗಳು ಬ್ರಾಹ್ಮಣರಲ್ಲೂ, ಲಿಂಗಾಯತರಲ್ಲೂ, SC ST ನಲ್ಲೂ ನೀವು ಇವಾಗ ಲಾಸ್ಟ್ಗೆ ಅದು ಯಾವುದೋ ಬೇರೆ ಜನ್ಮಗಳಿದಲ್ರಿ, ಇದು ಬೇರೆ ಧರ್ಮಗಳು, ಅವ್ರನ್ನೂ ಕರೆಸ್ಬಿಡ್ರಿ. ಒಳ್ಳೆ ಮುಲ್ಲಾನ ಕರೆಸ್ಬಿಡ್ರಿ, ಒಳ್ಳೆ ಪಾದರಿನ ಕರೆಸ್ಬಿಡ್ರಿ, ಅವರೇ ಗುರುಗಳು. ನಾನು ಎಲ್ಲರಿಗೂ ಗೌರವ ಕೊಡ್ತೀನಿ ರೀ. ಒಳ್ಳೆ ವ್ಯಕ್ತಿಗಳು, ಮುಲ್ಲಾ ಆಗಿರಲಿ, ಪಾದ್ರಿ ಆಗಿರಲಿ, ಸಿಖ್ ಧರ್ಮದ ಗುರು ಆಗಿರಲಿ, ಬೌದ್ಧ ಧರ್ಮದ ದಲಾಯಿ ಲಾಮಾನೋ ಇಲ್ಲ ಅವರ ಅಭಿಮಾನಿಗಳು ಯಾರೇ ಆಗಿರಲಿ, ಹಾಗೆ ಜೈನರಾಗಿರಲಿ, ನಮಗೇನು ರೀ, ಒಳ್ಳೆ ವ್ಯಕ್ತಿ ಒಳ್ಳೆ ಗುರು ಅಲ್ವಾ. ಯಾವತ್ತೂ ನಾವು ಗುರುಗಳಿಗೆ ಶರಣಾಗತಿ ಆಗಬೇಕು. ಒಳ್ಳೆಯವರೇ ನಮಗೆ ಗುರುಗಳು. ಲಾಸ್ಟ್ಗೆ ಅದು ಕತ್ತೆ, ನಾಯಿ, ತಿಗಣೆ, ಸೊಳ್ಳೆ ಯಾವುದೇ ಆಗಿರಲಿ, ಒಳ್ಳೇದಾಗಿದ್ರೆ ಅದಕ್ಕೆ ನಾವು ಶರಣಾಗತಿ ಆಗ್ತೀವಿ. ಕೆಟ್ಟವ್ರಿಗೆ ಯಾಕ್ರೆ ಆಗಬೇಕು? ಕೆಟ್ಟವನ್ನ ಯಾಕ್ರೆ ಮನೆಯವ್ರಿಗೂ ಕರ್ಕೋಬೇಕು? ಅದೇನೋ ಹೇಳ್ತಾರಲ್ಲ, ಊರಲ್ಲೋಗ ಮಾರಿನ ಮನೆಯವ್ರಿಗೂ ಕರ್ಕೊಂಡು ಬಂದಂಗೆ ಆಗ್ತೈತೆ. ಹಂಗಾಗತ್ತೆ ರೀ. ಅಂಥವ್ರು ಸಾಹಸ ಮಾಡಬೇಡಿ, ಒಂಚೂರು ಕೇಳಿಸ್ಕೊಬೇಡಿ ಕೆಟ್ಟವ್ರದ್ದು. ನೆನಪಿಟ್ಕೊಳ್ಳಿ, ಆವಾಗಲೇ ನಿಮ್ಮ ಜೀವನದಲ್ಲಿ ನಷ್ಟ ಆಗೋದು. ನೀವು ನಿಮ್ಮಲ್ಲಿ ಏನೋ ಒಂದು ನಿಮ್ಮ ತಾತ ಮುತ್ತಾತ ಅಜ್ಜಿ ಮಾಡಿದ ಪುಣ್ಯದ ಫಲ ನಿಮಗಿರುತ್ತೆ. ಯಾವುದೋ ಒಂದು ಸೈಟ್ ತಗೊಳ್ತೀರಾ, ಇಲ್ಲ ತೊಗೋಬೇಕಂತೀರಾ, ಅಥವಾ ಮನೆ ಕಟ್ಬೇಕಂತೀರಾ, ಅಥವಾ ಆಫೀಸ್ ಮಾಡ್ಬೇಕಂತೀರಾ, ಅಥವಾ ಏನೋ ಲಾರಿ, ಬಸ್ಸು, ಕಾರೋ ಯಾವುದೋ ತೊಗೋಬೇಕಂತ ಒಳ್ಳೆ ಯೋಜನೆ ಹಾಕ್ಕೊಂಡಿರ್ತೀರ. ಬಾಡಿಗೆ ಗಿಡ ಓಡಿಸ್ಕೊಂಡು ಜೀವನ ಮಾಡೋಣಪ್ಪ, ಹೆಂಗೋ 4 ಕಾಸು ಮಾಡ್ಕೊಳ್ಳೋಣ, ಉದ್ಯೋಗ ಒಂದು ಆಗುತ್ತೆ ಅಂತ ಆಸೆ ಇಟ್ಕೊಂಡಿರ್ತೀರ. ಆ ಟೈಮಿಗೆ ನೀಚಾನೆ ಕೃಷ್ಣ ಇರ್ತಾರಲ್ಲ ಅವಿವೇಕಿಗಳು, ಇವರಿಗೆ ಕಲಿಪುರುಷರ ಕಾಟ, ಕಲಿಧರ್ಮನ ಕಾಟ ಇರ್ತದೆ ಇವ್ರಿಗೆ. ಯಾಕಂದರೆ ಇವಾಗ ದರ್ಬಾರ್ ಮಾಡ್ತಾರದೇ ಕಲಿಧರ್ಮ, ಕಲಿಪುರುಷ. ನೋಡ್ರಿ, ಸತ್ಯಯುಗ ಆಗಾಯಿತು, ಅದನ್ನೇ ಕೃತಯುಗ ಅಂತಾರೆ, ತ್ರೇತಯುಗ ಆಗಾಯಿತು, ದ್ವಾಪರಯುಗ ಆಗಾಯಿತು, ಕಲಿಯುಗ ಆಗೈತೆ ರೀ. ಕಲಿಯುಗನೂ ಮುಗ್ದಾಯ್ತು ರೀ. 1974ಗೆ ಆಗೋಯ್ತು ಕಲಿಯುಗ. ಈಗೇನಿದೆ ಗೊತ್ತಾ, ಕಂತ್ರಿಯುಗ. ಕಂತ್ರಿಯುಗ ಇದು. ಇದರ ರಾಜ ಯಾರು ಗೊತ್ತಾ? ಕಲಿಪುರುಷ, ಅಂಧಕಾಸುರ ಕಲಿಪುರುಷ. ಅವನು ಹೆಂಗೆ ಆಳ್ತಾನೆ ಗೊತ್ತಾ ರಾಜ್ಯನ? ಕೈಯಲ್ಲಿ ಕತ್ತಿ ಹಿಡ್ಕೊಂಡು. ಅಲ್ಲ ರೀ, ಎಲ್ಲರೂ ಈ ಅವಿವೇಕಿಗಳು, ಅಜ್ಞಾನಿಗಳು, ಕುತಂತ್ರಗಳು, ಕುಚಾದ್ಯಗಳು ಇರ್ತಾರಲ್ಲ, ಪಾಪಿ ನೀಚ ನಿಕೃಷ್ಟರು, ಅವ್ರ ತಲೆಯಲ್ಲಿ ಸೇರ್ಕೊಬಿಟ್ಟಿರ್ತದೆ. ಅವರು ಸೈನಿಕರೆಲ್ಲ, ಅವರು ಗ್ಯಾಂಗ್ ಶಕ್ತಿ ಇವ್ರ ತಲೆಗಳಲ್ಲಿ ಸೇರ್ಕೊಬಿಡುತ್ತೆ. ಯಾರ್ಯಾರು ಆ ಥರ ಕೆಟ್ಟ ಬುದ್ಧಿ ಇರ್ತದೆ, ಯಾರ್ಯಾರಿಗೆ ಅನಿಷ್ಟ ಬುದ್ಧಿ ಇರ್ತದೆ, ಕುಚದ್ಯ ಕುತಂತ್ರ ಬುದ್ಧಿ ಇರ್ತದೆ, ಇಂಥವರೆಲ್ಲ ಅತಿ ಬೇಗನೆ ಆ ಕಲಿಪುರುಷನ ವಶ ಆಗಿಬಿಡ್ತಾರೆ. ಒಳ್ಳೆಯವ್ರಾಗಲ್ಲ ರೀ. ಒಳ್ಳೆ ಮೈಂಡ್ ಇರೋರು, ಒಳ್ಳೆ ಜ್ಞಾನ ಇರೋರು, ಪ್ರಜ್ಞೆ ಇರೋರು, ಒಳ್ಳೆ ಸದ್ಬುದ್ಧಿ ಸುಜ್ಞಾನ ಇರೋರು ಕಲಿಪುರುಷನಿಗೆ ವಶ ಆಗಲ್ಲ. ಅದಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವರಲ್ಲಿ ತಾಕತ್ತಿರುತ್ತೆ. ಆ ಅನಿಷ್ಟ ಮುಂಡವ್ಗೆ, ಕುಚೋದ್ಯ ಮುಂದೆವ್ಗೆ ತಾಕತ್ತಿರಲ್ಲ. ಅವ್ರು ಏನಿದ್ರು ಬರೀ ಅವ್ರ ಮಾತು ಇವ್ರ ಮಾತು ಕೇಳೋದು, ಬರೀ ಅದೇ ಆಲೋಚನೆಗಳು, ಅದೇ ಕುತಂತ್ರ ಕುಚೋದ್ಯ ಪ್ಲ್ಯಾನಿಂಗ್ಗಳು ಅವ್ರದ್ದು. ಯಾವಾಗ ಆ ಪ್ಲ್ಯಾನಿಂಗ್ಗಳಿರುತ್ತೆ ಅವಾಗ ಈ ಕಲಿಪುರುಷ ಅಂದರೆ ಯಾರು? ಅದೇ ಇವ್ರಿಗೆಲ್ಲ ರಾಜ. ಇಂಥ ಕ್ಯಾರೆಕ್ಟರ್ಗಳಿಗೆ ಲೀಡ್ರ್ ಅವನು. ಇಮ್ಮಿಡಿಯೇಟ್ಲಿ ಅವನು ಸೈನಿಕರು ಓಂ ಭೀಮ್ ಪಟ್ ಅಂತಾರಲ್ಲ, ಹಂಗೆ ಅವ್ರ ವಶ ಇವ್ರು ಆಗ್ಬಿಡ್ತಾರೆ. ಇವ್ರು ಆಗ್ಬಿಡೋದಲ್ಲದೆ ಇವರು ಕೆಟ್ಟೋಗ್ತಾರೆ. ಅಯೋಗ್ಯರು, ನೀಚರು, ನಿಕೃಷ್ಟರು, ಇವರು ಹಾಳಾಗೋಗ್ತಾರೆ. ಪಕ್ಕದಲ್ಲಿ ಹೆಂಡ್ತಿನೋ ಮಕ್ಕಳಿರ್ತಾರೆ, ಅಣ್ಣ ತಮ್ಮ ತಂಗಿ ಇನ್ನೊಬ್ಬರು ಬಂಧು ಬಳಗ, ಅವ್ರನ್ನೂ ಹಾಳು ಮಾಡ್ತಾರೆ. ಜೊತೆಗೆ ಸ್ನೇಹಿತರನ್ನ ಹಾಳು ಮಾಡ್ತಾರೆ. ಲಾಸ್ಟಿಗೆ ಸರ್ವನಾಶ ಆಗೋಗಿರ್ತಾರೆ ಇವರು. ಲಾಸ್ಟಿಗೆ ಘೋರ ನರಕಗಳಲ್ಲಿ ಕುಳಿತಾರೆ. ಒಂದು ವೇಳೆ ಇಂಥವ್ರನ್ನ ನಂಬ್ಕೊಂಡಿರ್ತಾರಲ್ಲ, ಇಂಥ ನೀಚ ನಿಕೃಷ್ಟನ್ನ ಅಕ್ಕಪಕ್ಕ ಇವ್ರ ಮಾತು ಕೇಳ್ಕೊಂಡಿರ್ತಾರಲ್ಲ, ಅವರು ಕೂಡ ಹೋಗ್ತಾರೆ ನರಕಕ್ಕೆ. ಇನ್ನೇನು ಅವ್ರು ಸುಮ್ಮನೆ ಇರ್ತಾರೆ? ಇವನ ಮಾತು ಕೇಳಿ ಅವರೆಲ್ಲ ಕೆಟ್ಟಿರ್ತಾರೆ, ಅವರು ನರಕಕ್ಕೆ ಹೋಗ್ಲೇಬೇಕಲ್ವ? ನಿಮ್ಗೆ ಗೊತ್ತೇ ಇದೆ, ಒಬ್ಬ ಖಳನಾಯಕ ಜೈಲಿಗೆ ಹೋದರೆ ಎಲ್ಲರೂ ಹೋಗಲೇಬೇಕು ಪಕ್ಕದಲ್ಲಿರೋರು. ಇನ್ನೇನು ಹಂಗೆ ಇಲ್ಲಿ ಕೂಡ. ಇದು 2ನೇ ವಿಧ. ಕೆಟ್ಟವರು ಪೂಜೆ ಮಾಡಲಿ, ಹೋಮ ಮಾಡಲಿ, ಅರ್ಚನೆ ಮಾಡಲಿ, ಯಾಗ ಮಾಡಲಿ, ಏನೇ ಮಾಡಲಿ, ಭೂತ ಪ್ರೇತ ಪಿಶಾಚಿ ಆಗಲಿ, ದೇವರಾಗಲಿ ಒಲಿಬೇಕಾದ್ರೆ ಇದು 2ನೇ ವಿಧ. ಮೊದಲನೇ ವಿಧ ಹೇಳಿದೆ ನಾನು ಆವಾಗಲೇ ಹೇಳಿದೆ. ಮೊದಲನೇ ವಿಧ ಸಾತ್ವಿಕ, ಗುರುಭಕ್ತಿ, ದೈವಭಕ್ತಿ, ದೇವತಾ ಭಕ್ತಿಯಿಂದ ಆರಾಧಿಸ್ಕೊಳ್ತಕ್ಕಂಥದ್ದು.
ನೀವೇ ಹೇಳ್ತೀರಾ ಬೆಳಗ್ಗೆ ಮುಂಜಾನೆ ಹೇಳ್ತೀನಿ, 3:00ವರೆಗೆ ಹೇಳ್ತೀನಿ, 4 ಗಂಟೆಗೆ ಹೇಳ್ತೀನಿ, 4:15 ಹೇಳ್ತೀನಿ, ಧ್ಯಾನ ಮಾಡ್ತೀನಿ, ಪೂಜಾ ಮಾಡ್ತೀನಿ, ಜಪ ಮಾಡ್ತೀನಿ, ಸೂರ್ಯ ನಮಸ್ಕಾರ ಮಾಡ್ತೀನಿ, ಯೋಗಾಸನ ಮಾಡ್ತೀನಿ ಅಂತೀರಾ ನೀವು. ಆಮೇಲೆ ನಾನು ಡ್ಯೂಟಿಗೆ ಹೋಗ್ತೀನಿ ಅಂತೀರ. ಸಂಜೆ ಬರ್ತೀನಿ, ಮತ್ತೆ ಊದ್ಕಡ್ಡಿ ಕರ್ಪೂರ ಹಚ್ತೀನಿ, ಪೂಜೆ ಮಾಡ್ತೀನಿ ಅಂತೀರ. ಅಥವಾ ದೇವಸ್ಥಾನಕ್ಕೆ ಹೋಗ್ತೀನಿ, ಪೂಜೆ ಮಾಡ್ತೀನಿ ಅಂತೀರ. ನಮ್ಮದೇ ದೇವಸ್ಥಾನ ಇದೆ, ಮಠ ಇದೆ ಅಂತೀರ ಅಲ್ವಾ. ಒಬ್ಬೊಬ್ರದ್ದು ಒಂದೊಂದು. ಸಾತ್ವಿಕ ಒಳ್ಳೆ ಮಾರ್ಗ ಇದು, ಒಳ್ಳೆ ಮಾರ್ಗ. 2 ನಿಮಿಷ ಧ್ಯಾನ ಮಾಡ್ತೀನಿ, 5 ನಿಮಿಷ ಧ್ಯಾನ ಮಾಡ್ತೀನಿ, 10 ನಿಮಿಷ ಧ್ಯಾನ ಮಾಡ್ತೀನಿ, ಕೂತ್ರೆ ಕದ್ಲಲ್ಲ ಗರಡ್ಗಮ್ ಥರ ಇರ್ತೀನಿ ಅಂತೀರ. ಕರೆಕ್ಟಾ? ಗರಡ್ಗಮ್ ಥರ ಕದ್ಲಲ್ಲ, ಆ ಕಡೆ ನೋಡಲ್ಲ, ಈ ಕಡೆ ನೋಡಲ್ಲ, ಕಣ್ಣು ತಲೆ ಹಿಂಗನಲ್ಲ, ಅರ್ಧ ಗಂಟೆ ಕೂರ್ತೀನಿ ಗುರುಗಳೇ, 20 ನಿಮಿಷ ಕೂರ್ತೀನಿ ಗುರುಗಳೇ, ಅರ್ಧ ಗಂಟೆ ಕೂರ್ತೀನಿ ಗುರುಗಳೇ ಅಂತ ಎಷ್ಟೋ ಜನ ಹೇಳ್ತಾರೆ. ಕೂತ ಮೇಲೆ ಕದಲಬಾರ್ದು ಅಂತ ಹೇಳಿದ್ದೀನಿ. ನೀವು 2 ನಿಮಿಷ ಕೂತ್ಕೊಳ್ಳಿ, 3 ನಿಮಿಷ ಕೂತ್ಕೊಳ್ಳಿ, 5 ನಿಮಿಷ ಕೂತ್ಕೊಳ್ಳಿ, 4 ನಿಮಿಷ ಕೂತ್ಕೊಳ್ಳಿ, ಕದಲಬಾರ್ದು. ಒಂದು ಡೈರಿ ಪುಸ್ತಕ ತೊಗೊಳ್ಳಿ, ಒಂದು ನೋಟ್ಬುಕ್ ದೊಡ್ಡದು ಲಾಂಗ್, ಅದ್ರಲ್ಲಿ ಬರೆದಿಡಿ ಸ್ಟಾರ್ಟಿಂಗ್ ಟೈಮ್. ನೀವು ಯಾವಾಗ ಕೂತ್ಕೊಂತೀರಿ, ಎಷ್ಟು ಟೈಮ್ ಆಗಿದೆ, ಯಾವ ದಿನ, ಯಾವ ವಾರ, ಯಾವ ಡೇಟು, ಅದು ಬರೀರಿ. ಟೈಮ್ ನೋಡಿರಿ ಮೊಬೈಲಲ್ಲಿ. ಕೂತ್ಕೊಳ್ಳಿ, ಧ್ಯಾನಕ್ಕೆ ಕೂತ್ಕೊಳ್ಳಿ, ಧ್ಯಾನ ಮಾಡಿ. 2 ನಿಮಿಷ ಮಾಡಿದ್ರಾ ಅಷ್ಟೊತ್ತು ನೀವು ಕದಲಿರಬಾರ್ದು, ಕಣ್ಣು ಬಿಟ್ಟಿರಬಾರ್ದು. ಇರುವೆ ಕಚ್ಚಲಿ, ತಿಗಣೆ ಕಚ್ಚಲಿ, ಸೊಳ್ಳೆ ಕಚ್ಚಲಿ, ನಾಯಿ ಬಂದು ಬೊಗಳ್ಳಿ, ಕತ್ತೆ ಬರಲಿ, ಇನ್ನೇನೋ ಬರಲಿ, ಯಾರೋ ಬರಲಿ, ಏನೋ ಬರಲಿ, ಮನೆಯಲ್ಲಿ ಪಾತ್ರೆಗಳು ದಡ್ದಾಡ ಆಡಲಿ, ದಡ್ಡಾವಣಲ್ಲಿ ಹುಡುಗರು ಆಟ ಆಡಲಿ, ಏನೇ ಇರಲಿ, ನೀವು ಕದಲಬಾರ್ದು. ಗರಡ್ಗಮ್ ಥರ ಇರಲಿ, ಕಣ್ಣು ತೆಗಿಬಾರ್ದು. ಒಂದೇ ಮನಸ್ಸು. ಶ್ರೀಕೃಷ್ಣ ಭಗವಾನನ್ನ ತಿಳ್ಕೊತಿರೋ, ಶ್ರೀರಾಮಚಂದ್ರ ಪ್ರಭು ಅಂತ ತಿಳ್ಕೊತಿರೋ, ಸೀತಾರಾಮಜನ ಅಂತ ತಿಳ್ಕೊತಿರೋ, ಶಿವಶಕ್ತಿ, ಹರಶಕ್ತಿ, ಬ್ರಾಹ್ಮಣಶಕ್ತಿ, ವಿಘ್ನೇಶ್ವರ ಶಕ್ತಿ, ಕುಮಾರ ಶಕ್ತಿ, ಸಚಂದ್ರಾದ ಶಕ್ತಿ, ಗುರುಶಕ್ತಿ, ಯಾರು ನೀವು ಧ್ಯಾನ ಮಾಡ್ತೀರೋ ಅದು ನಿಮಗೆ ಸೇರಿತ್ತು, ನಿಮಗೆ ಸೇರಿದ್ದು ಅದು. 2 ನಿಮಿಷ, ಜಸ್ಟ್ 2 ನಿಮಿಷ. ನೀವು ಬೆಳಗ್ಗೆ 3:15 ಕೂತ್ಕೊಳ್ತಿರೋ, 4 ಗಂಟೆ ಕೂತ್ಕೊಳ್ತಿರೋ, 9 ಗಂಟೆ ಕೂತ್ಕೊತೀರೋ, 10 ಗಂಟೆ ಕೂತ್ಕೊತೀರೋ, ನನಗೆ ಗೊತ್ತಿಲ್ಲ. ಮಧ್ಯಾಹ್ನ ಬಿಸಿಲಲ್ಲಿ ಕೂತ್ಕೊತೀರೋ, ಆಚೆ ಕಡೆ ಕೂತ್ಕೊತೀರೋ, ಒಳಗಡೆ ಕೂತ್ಕೊತೀರೋ, ಬೆಟ್ಟದ ಮೇಲೆ ಕೂತ್ಕೊತೀರೋ, ಮನೆ ಮೇಲೆ ಕೂತ್ಕೊತೀರೋ, ಮನೆ ಒಳಗೆ ಕೂತ್ಕೊಂಡು ದೇವಸ್ಥಾನದಲ್ಲಿ ಕೂತ್ಕೊತೀರೋ, ತೋಟದಲ್ಲಿ ಕೂತ್ಕೊತೀರೋ, ಪಂಪ್ಸೆಟ್ ಹೌಸಲ್ಲಿ ಕೂತ್ಕೊತೀರೋ, ಕೆರೆ ಪಕ್ಕದಲ್ಲಿ, ನದಿ ಪಕ್ಕದಲ್ಲಿ ಕೂತ್ಕೊತೀರೋ, ಅದು ನನಗೆ ಗೊತ್ತಿಲ್ಲ. ಕದಲಬಾರ್ದು. 1 ವಾರ 2 ನಿಮಿಷ ಪ್ರಾಕ್ಟೀಸ್ ಮಾಡಿ ಕೂತ್ಕೊಳ್ಳೋದು. ಆಮೇಲೆ ಮುಂದಿನ ವಾರ 5 ನಿಮಿಷ, 4 ನಿಮಿಷ, 5 ನಿಮಿಷ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಇನ್ನೊಂದು ವಾರ 10 ನಿಮಿಷ. ಟೋಟಲಾಗಿ 1 ತಿಂಗಳಾಗೋಷ್ಟೊತ್ತಿಗೆ ನೀವು ಅರ್ಧ ಗಂಟೆ ಕರೆಕ್ಟಾಗಿ ಕೂತ್ಕೊಳ್ತೀರ. ಖಂಡಿತ ನಿಮ್ಗೆ ಮಂತ್ರಸಿದ್ಧಿ ಆಗುತ್ತೆ. ಆ ಭಗವಂತ ಬರ್ತಾನೆ, ಆ ಭಗವತಿ ಬರ್ತಾಳೆ, ಸಾಕ್ಷಾತ್ಕಾರ ಕೊಡ್ತಾರೆ, ದರ್ಶನ ಕೊಡ್ತಾರೆ, ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ನಿಮ್ಗೆ ಬೇಕಾದ ವರ ಕೇಳ್ಕೊಳ್ಳಿ. ಆಗ ನಿಮಗಿಂತ ದೊಡ್ಡ ವ್ಯಕ್ತಿ ಜಗತ್ತಿನಲ್ಲಿ ಯಾರು ಇರಲ್ಲ. ಯಾಕಂದರೆ ದೇವ್ರು ನೋಡಿರ್ತೀರ, ಗುರುಗಳು ನೋಡಿರ್ತೀರ, ದರ್ಶನ ಕೊಟ್ಟಿರ್ತಾರೆ, ವರ ಕೊಟ್ಟಿರ್ತಾರೆ. ನಿಮಗಿಂತ ದೊಡ್ಡವರು ಜಗತ್ತಿನಲ್ಲಿ ಯಾರೂ ಇರಲ್ಲ ಇವರೇ. ಇದು ಮೊದಲನೇ ಮಾರ್ಗ, ಸಾತ್ವಿಕ ಮಾರ್ಗ. ಇದನ್ನು ತಪಸ್ಸು ಅಂತಾರೆ, ಯೋಗ ಅಂತಾರೆ, ಧ್ಯಾನ ಅಂತಾರೆ, ಜಪ ಅಂತಾರೆ, ತಪ ಅಂತಾರೆ. ಹಳೆಯ ಕಾಲದ ಋಷಿಮುನಿಗಳು, ಯೋಗಿಗಳು, ಸಾಧು ಸಂತರು, ಗುರುಗಳು, ಮಹಾಮಾತೆಯರೆಲ್ಲ ಮಾಡಿದ್ದನ್ನೇ. ಇದು ಸಾತ್ವಿಕ. ಆದರೆ ಆ ಟೈಮಲ್ಲೇ ಟಿ ವಿ ನೋಡಬಾರ್ದು, ಯೂಟ್ಯೂಬಲ್ಲಿ ಅದು ಇದು ಇನ್ನೊಬ್ರದ್ದು ಮತ್ತೊಬ್ರದ್ದು ಸ್ಟೇಟಸ್ಸು ವೀಡಿಯೋಗಳು ನೋಡಬಾರ್ದು. ಗೊತ್ತಾಯ್ತಲ್ಲ. ಕೆಟ್ಟವ್ರ ಮಾತು, ಕೆಟ್ಟವ್ರು ಹೇಳಿದ್ದನ್ನು, ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ಮಾಡಬಾರ್ದು. ಕೈಗಳಲ್ಲಿ ಮೋಸ ವಂಚನೆ ಮಾಡಬಾರ್ದು. ಶುದ್ಧ ಶ್ರದ್ಧೆ, ನಿಷ್ಠೆ, ಸಹಿಷ್ಣುತೆಯಿಂದ ಇರಬೇಕು, ತಾಳ್ಮೆಯಿಂದ. ಯಾವುದೇ ಬ್ಯಾಡ್ ಕಾಮೆಂಟ್ಗಳು, ಯಾರೇ ಕುಚೋದ್ಯ, ಕುತಂತ್ರಗಳು, ಅವ್ಯಕ್ಗಳಿಂದ ಬರಲಿ, ನೀವು ಕಿವಿಯಲ್ಲಿ ಕೇಳಿಸ್ಕೋಬಾರ್ದು, ಕಣ್ಣಲ್ಲಿ ನೋಡಬಾರ್ದು. ಕಣ್ಣಲ್ಲಿ ನೋಡಿ ನೋಡ್ದಂಗೆ ಇರ್ಬೇಕು, ಕಿವಿಯಲ್ಲಿ ಕೇಳಿಸ್ಕೊಂಡಂಗೆ ಇರಬೇಕು. ನಿಮ್ಮ ಬಾಯಿಂದ ಯಾವುದೇ ರಿಪ್ಲೈ ಬರಬಾರ್ದು ಕೆಟ್ಟವ್ರ ಬಗ್ಗೆ. ಅವ್ರವ್ರು ಮಾಡಿದ್ದವ್ರು ಉಣ್ತಾರೆ. ಅವ್ರ ಬಾಯಿಂದ ಬರೋ ಹೊಲ್ಸು ಮಾತುಗಳು ಅವ್ರ ಬಾಯಕ್ಕೆ ಕೆಟ್ಟದ್ದು, ಅವ್ರ ಬಾಯಿ ಕೆಡುತ್ತೆ. ಯಾರು ಕೆಟ್ಟದಾಗಿ ಕಾಮೆಂಟ್ಗಳು ಮಾಡ್ತಾರೆ ಅವ್ರ ಬಾಯಿ ತಾನೇ ಕೆಡೋದು, ಅವ್ರ ಬಾಯಿ ತಾನೇ ಕೆಟ್ಟದ್ದು. ನಿಮ್ದೇನು ಕೆಟ್ಟದಾಗುತ್ತಾ? ಹೊಲಸು ತಿಂದವನು ಬಾಯಿ ಕೆಟ್ಟದಾಗಿರುತ್ತೆ, ಹೊಲಸು ಮಾತಾಡ್ದವನು ಬಾಯಿ ಕೆಟ್ಟದಾಗಿರುತ್ತಲ್ವ. ಬೇರೆಯವ್ರದ್ದು ಯಾಕಪ್ಪ ಕೆಟ್ಟದಾಗುತ್ತೆ? ಅವ್ರನ್ನ ನಾಚಿಕೆ ಪಟ್ಕೋಬೇಕು. ಹೊಲಸು ಮಾತಾಡೋರು ನಾಚಿಕೆ ಪಟ್ಕೋಬೇಕು. ನನ್ನ ಬಾಯಿ ಹೊಲಸು ಅಂತ ಅಲ್ವಾ. ಯಾರು ಹೊಲಸು ಮಾತಾಡ್ತಾರೆ ಅವ್ರ ಬಾಯಿ ತಾನೇ ಹೊಲಸಾಗಿರುತ್ತೆ ಅಲ್ವಾ. ಯಾರು ಹೊಲಸು ತಿಂತದೆ, ನಾಯಿ ಹೊಲಸು ತಿನ್ನುತ್ತೆ. ಯಾವ ನಾಯಿ ಹೊಲಸು ತಿನ್ನುತ್ತೆ ಆ ನಾಯಿ ಬಾಯಿ ಹೊಲಸಾಗಿರುತ್ತೆ. ಹಂಗೆ ಇವು ಅಲ್ಲಿ ಇಲ್ಲಿ ಸುತ್ತಾ ಇರ್ತವೆ. ಆ ಚಾನಲ್ಲು, ಈ ಚಾನಲ್ಲು, ಆ ಗುರುಗಳು, ಈ ಗುರುಗಳು, ಅಲ್ಲಿ ಇಲ್ಲಿ. ಅವ್ರಿಗೆ ಮೈಂಡ್ ಕರೆಕ್ಟಾಗಿರಲ್ಲ, ಲೂಸ್ ಆಗೋಗಿರ್ತದೆ. ಆವಾಗ ಬ್ಯಾಡ್ ಕಾಮೆಂಟ್ಗಳು ಮಾಡ್ತಿರ್ತಾರೆ. ಅದರಲ್ಲೂ ಬಿಟ್ಟಿ ಇಂಟರ್ನೆಟ್ ರೀ. ಯಾರ್ದೋ ದುಡ್ಡು ಅದರಲ್ಲಿ ಮೊಬೈಲು, ಯಾರ್ದೋ ದುಡ್ಡು ಅದರಲ್ಲಿ ರೀಚಾರ್ಜು, ಯಾರ್ದೋ ದುಡ್ಡು ಅಲ್ಲಿ ಊಟ ಮಾಡ್ತಾರೆ, ಇಲ್ಲಿ ಊಟ ಮಾಡ್ತಾರೆ, ಅಲ್ಲಿ ಟೀ ಕುಡಿತಾರೆ, ಇಲ್ಲಿ ಟೀ ಕುಡಿತಾರೆ. ಎಲ್ಲೆಲ್ಲ ದೋಚೆ ಅವ್ರವ್ರಿಗೆ ಮಾತಾಡಿ ಕಷ್ಟಪಟ್ಟು ದುಡಿಯಲ್ಲ, ಅಲಿತಾ ಇರ್ತಾರೆ. ಧೂಳು ದುಮ್ಮಲ್ಲಿ ಅಲಿತಾ ಇರ್ತಾರೆ. ಅಂಥವ್ರ ವಿಷಯ ನಿಮಗೆ ಬೇಡ. ನಿಮ್ಮ ಗುರಿ
ಮಂತ್ರಸಿದ್ಧಿ ಆಗಬೇಕು, ತಪಸ್ಸಾಧನೆಯಲ್ಲಿ ಯಶಸ್ಸನ್ನು ಕಾಣಬೇಕು. ಅದಕ್ಕೆ ತಪಸ್ಸಾಧನೆ ಹಳೆಯ ಕಾಲದಲ್ಲಿ ಏನು ಮಾಡೋರು, ಏಕಾಂತವಾಗಿರಿ, ಆದಷ್ಟು ಏಕಾಂತವಾಗಿರಿ. ಮನೆಯಲ್ಲಿ ಎಲ್ಲರೂ ಇರ್ತಾರೆ, ನೀವು ಒಂಟಿಯಾಗಿ ಕೂತ್ಕೊಳ್ಳಿ. ಮನೆಯಲ್ಲಿ ಎಲ್ಲರೂ ಏನೇನೋ ಮಾತಾಡ್ತಾರೆ, ನೀವು ಮಾತಾಡಬೇಡಿ. ನಿಮ್ಮ ಕೆಲಸ ಆಯಿತು ನೀವಾಯಿತು, ನಿಮ್ಮ ಕೆಲಸ ಆಯಿತು ನೀವಾಯಿತು, ಧ್ಯಾನ ಆಯಿತು, ತಪಸ್ಸಾಯಿತು, ಅಷ್ಟನಲ್ಲಿರಿ. ನಿಮ್ಮ ದೇವರಾಯಿತು, ಗುರುಗಳಾಯಿತು, ನಿಮ್ಮ ದೇವರಾಯಿತು, ಗುರುಗಳಾಯಿತು, ನಿಮ್ಮ ಮಂತ್ರ ಆಯಿತು ನಿಮ್ಮದು. ಅಷ್ಟನಲ್ಲಿ ಹೋಗಿ. ಯಾಕೆ ಸಿದ್ಧಿ ಆಗಲ್ಲ ನಿಮಗೆ? ಯಾಕ್ರಿ ಸಿದ್ಧಿ ಆಗಲ್ಲ? ಯಾಕೆ ದೇವ್ರು ಕಾಣಲ್ಲ? ಇದು ಮೊದಲನೇ ಸಾತ್ವಿಕ ಮಾರ್ಗ. ಎರಡನೇದು ನಾನು ಆವಾಗಲೇ ಹೇಳಿದೆ, ಹೋಮ ಮಾಡೋದು, ಪೂಜೆ ಮಾಡೋದು, ಕಿರೀಟ ಇರೋದು, ಪ್ರಬಾಳ ಇಡೋದು, ವಿಗ್ರಹ ತಗೊಡೋದು. ಅವನು ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ. ದೇವ್ರಿಗಂತೂ ದೇವಸ್ಥಾನ ಕಟ್ಟಿಸ್ತಾನೆ, ಕಿರೀಟ ತಗೊಡ್ತಾನೆ, ಒಡವೆ ತಗೊಡ್ತಾನೆ, ಒಡವೆಗಳು ದೇವ್ರ ಮೇಲಾಕೋ ಮೈ ಮೇಲಾಕೋ ಬಟ್ಟೆ ತಗೊಡ್ತಾನೆ. ದೊಡ್ಡದಾಗ ಹೋಮ ಮಾಡಿಸ್ತಾನೆ, ದೊಡ್ಡದಾಗ ಯಜ್ಞ ಮಾಡಿಸ್ತಾನೆ, ದೊಡ್ಡದಾಗ ಜಾತ್ರೆ ಮಾಡಿಸ್ತಾನೆ, ಅನ್ನ ಸಂತರ್ಪಣೆ ಮಾಡಿಸ್ತಾನೆ. ಯಾರು ಅವನು ಒಳ್ಳೆಯವನೋ ಕೆಟ್ಟವನು? ಇದು ಎರಡನೇ ಮಾರ್ಗ. ಕೆಟ್ಟವರು ಮಾಡ್ತಾರೆ, ಒಳ್ಳೆಯವರು ಮಾಡ್ತಾರೆ ಅಲ್ವಾ? ಮೂರನೇ ಮಾರ್ಗ ಬಂದಿದೆ. ಮೂರನೇ ಮಾರ್ಗ ಹೆಂಗಿದೆ ಗೊತ್ತಾ? ಮಕ್ಕಳನ್ನು ಬಲಿ ಕೊಡೋದು, ಗರ್ಭಿಣಿ ಸ್ತ್ರೀಯನ್ನು ಬಲಿ ಕೊಡೋದು. ಆ ನಕ್ಷತ್ರದಲ್ಲಿ ಹುಟ್ಟಿದ್ರು, ಈ ನಕ್ಷತ್ರದಲ್ಲಿ ಹುಟ್ಟಿದ್ರು. ಆ ರಾಜಕುಮಾರಿಯನ್ನು ಬಲಿ ಕೊಡೋದು, ಈ ರಾಜಕುಮಾರಿಯನ್ನು ಬಲಿ ಕೊಡೋದು. ವಶೀಕರಣ, ಅವಾಹಯಾಮಿ ಅಂತ ವಶ ಮಾಡ್ಕೊಳ್ಳೋದು. ವಶ. ಕ್ಷುದ್ರ ಮಾಂತ್ರಿಕರು ಅಂತಾರೆ ಇವ್ರನ್ನ. ಏನಂತಾರೆ? ಕ್ಷುದ್ರ ಮಾಂತ್ರಿಕರು. ಒಳ್ಳೆಯದನ್ನು ದುರುಪಯೋಗ ಪಡಿಸ್ಕೊತಾರೆ ಇವರು. ಯಕ್ಷಿಣಿಯನ್ನು ವಶ ಮಾಡ್ಕೊಳ್ಳೋದು, ಇಂದ್ರನ ಮಗಳನ್ನು ವಶ ಮಾಡ್ಕೊಳ್ಳೋದು, ದೇವತೆಗಳನ್ನು ವಶ ಮಾಡ್ಕೊಳ್ಳೋದು. ಅಬ್ಬಬ್ಬಬ್ಬ, ಈ ಕೆಲಸ ಮಾಡೋದು ಇವರು ನೀಚ ನಿಕೃಷ್ಟರು ಇಂಥವ್ರು ಅನ್ನೋದು. ಮೂರನೇ ವರ್ಗಕ್ಕೆ ಸೇರಿದವರು. ಒಂದು ರೀತಿಯಲ್ಲಿ ಇವರು ಕೂಡ ವೀರ್ರೆ, ಒಳ್ಳೆ ಮಾಂತ್ರಿಕರು ಇರ್ತಾರೆ ಇವರಲ್ಲೂ. ಗುಹೆನಲ್ಲೋ ಬೆಟ್ಟದಲ್ಲೋ ಮಶಾನದಲ್ಲೋ ಕೂತ್ಕೊಂಡು ಪಾಪ ಗ್ರಹಣ ದಿನನೋ ಅಮಾವಾಸ್ಯ ದಿನನೋ ಒಳ್ಳೆ ಬಲಶಾಲೆಗಳು ಆಗಿರ್ತಾರೆ ಇವರು ಕೂಡ. ಇವರೇನು ಕಡಿಮೆ ಅಲ್ಲ, ವೀರರು ಶೂರರು ಆಗಿರ್ತಾರೆ. ಆದರೆ ತಮ್ಮ ಶಕ್ತಿನ ಈ ಥರ ಕ್ಷುದ್ರ ಮಾಂತ್ರಿಕವಾಗಿ ಮಾಡ್ಕೊಬಿಟ್ಟಿರ್ತಾರೆ ಅಷ್ಟೇ. ಇದು 3 ವರ್ಗ ಆಯ್ತು ಈಗ ಹೇಳಿದ್ದು. 4ನೇ ವರ್ಗ ಇದೆ. ಇವರು ವೇಸ್ಟ್ ಪೆಲಸ್ಸು. ಇವರಂಥರ ಗುಳ್ಳೆನರಿಗಳ ಥರ. ಇವರೆಲ್ಲ ತಿಂದು ಬಿಸಾಕಿರ್ತಾರಲ್ಲ, ಹುಲಿ ಸಿಂಹ ಚಿರತೆಗಳು ತಿಂದು ಬಿಸಾಕಿರ್ತಾವಲ್ಲ, ಅದನ್ನು ಕಿತ್ಕೊಂಡು ತಿಂತಾವಲ್ಲ ಒಂಚಾಕಿ. ಗುಳ್ಳೆನರಿ ಬುದ್ಧಿ ಗೊತ್ತಲ್ಲ ನಿಮಗೆ, ನಾನೇನು ಎಕ್ಸ್ಪ್ಲೈನ್ ಮಾಡೋಂಗಿಲ್ಲ, ನಿಮಗೆ ಗೊತ್ತು. ಆ ಥರ ಇನ್ನೊಂದು ಇರ್ತದೆ ವರ್ಗ. ಅದು ಏನಕ್ಕೂ ಪ್ರಯೋಜನ ಇಲ್ಲ, ವೇಸ್ಟ್ ಪೆಲಸ್ಸು. ಎಲ್ಲೆಲ್ಲಿ ಗುರುಗಳಿದ್ದಾರೆ, ಎಲ್ಲೆಲ್ಲಿ ಆಶ್ರಮಗಳಿದೆ, ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ರಾಜಕೀಯ ವ್ಯಕ್ತಿ MLA ಗಳಿರ್ತಾರೆ, ಅವ್ರ ಹತ್ರ ಹೋಗ್ತಾರೆ ಈ ಗುಳ್ಳೆನರಿಗಳು. ಹೋಗ್ಬಿಟ್ಟು ಅವ್ರಿಗೇನೋ 4 ಮಾತು ಹೇಳಿ ಕಿತ್ಕೊಂಡು ತಿನ್ನಕ್ಕೆ ನೋಡ್ತವೆ, ಇಲ್ಲ ಅವ್ರು ತಿಂದು ಬಿಸಾಕ್ರೆ ಎತ್ಕೊಂಡು ತಿಂತವೆ. ಅಷ್ಟೇ ಇವ್ರ ಕೆಲಸ. ಬರೀ ಚಾಡಿ ಹೇಳ್ತವೆ. ಉಂಡ ಮನೆಗೆ 2, ಉಪ್ಪು ತಿಂದ ಮನೆಗೆ ಇನ್ನೊಂದು 2 ಬಗಿತಾರೆ ಇವರು. ಅಂಥ ನೀಚ ನಿಕೃಷ್ಟ ಇವರು. ಇವ್ರಿಗೆ ಇನ್ನೇನಿಲ್ಲ, ಬರೀ ಮಾತಾಡೋದೆ, ಬರೀ ಇವ್ರ ಹತ್ರ ಕೂತ್ಕೊಂಡು ಚಾಡಿ ಹೇಳೋದೆ ಅಂಥವ್ರು ಇರ್ತಾರೆ. ಇದು 4ನೇ ವರ್ಗ. ಇವರಿಂದ ಏನೂ ಆಗಲ್ಲ ಬಿಡ್ರಿ, ಲಾಸ್ಟ್ಗೆ ಇವರು ಸರ್ವನಾಶನ. ಒಂದು ಕ್ಯೂಸ್ ಆಗ್ತಾರೆ ಕೆಟ್ಟದ್ದು ಪ್ರಚಾರ ಮಾಡೋಕ್ಕೆ ಅಷ್ಟೆ. ಹಂಗಾರ ಬೇತಾಳ, ಭೂತ ಇದನ್ನು ಹೆಂಗೆ ವಶ ಮಾಡ್ಕೊಳ್ಳೋದು? ಪರ್ತಿಂಗಾರ ದೇವಿ ಇದನ್ನು ಹೆಂಗೆ ವಶ ಮಾಡ್ಕೊಳ್ಳೋದು? ಯಕ್ಷಿಣಿ ಹೆಂಗೆ ವಶ ಮಾಡ್ಕೊಳ್ಳೋದು? ದೇವತೆಗಳನ್ನ ಹೆಂಗೆ ವಶ ಮಾಡ್ಕೊಳ್ಳೋದು? ನಾನು ಈಗ ಹೇಳಿದೆ 3 ಮಾರ್ಗಗಳು. ಸಾತ್ವಿಕ ಮಾರ್ಗ ಒಂದು, ನೀಚ ಮಾರ್ಗ ಒಂದು. ಈ ನೀಚಕ್ಕೂ ಸಾತ್ವಿಕಕ್ಕೂ ಮಧ್ಯೆ ಇರೋದು ಮೀಡಿಯಮ್. ಗೊತ್ತಾಯ್ತಲ್ಲ? 3 ಮಾರ್ಗಗಳು ಹೇಳಿದ್ದೀನಿ. ನಿಮಗೆ ಯಾವ ಮಾರ್ಗ ಬೇಕು, ಯಾವ ಮಾರ್ಗದಲ್ಲಿ ನೀವು ಸಿದ್ಧಿ ಮಾಡ್ಕೊತೀರಿ, ಮಂತ್ರಸಿದ್ಧಿ ನಿಮಗೆ ಬಿಟ್ಟಿದ್ದು. ನೀವು ಯಾವ ಮಾರ್ಗದಲ್ಲಿ ಹೋಗ್ತೀರಿ ಅದೇ ನಿಮಗೆ ಮುಂದೆ ಫಲ ಸಿಗೋದು. ಒಳ್ಳೆಯ ಮಾರ್ಗದಲ್ಲಿ ಹೋದರೆ ಯಶಸ್ಸನ್ನು ಕಂಡು ಒಂದು 4 ಜನಕ್ಕೆ ನೀವು ಹೆಸರು ಬಂದಾಗ ಅವರು ಒಂದು ಸ್ಟೇಜ್ ಮೇಲೆ ಕರೆದು ನಿಮಗೆ ಸನ್ಮಾನ ಮಾಡ್ತಾರೆ, ವಿನ್ನರ್ ಹಾಕಿ ನಿಮ್ಮ ಬಗ್ಗೆ ಹೊಗಳ್ತಾರೆ. ನೀವು ಯಾವ ರೀತಿ ಕಷ್ಟಪಟ್ಟರು, ಹೇಗೆ ಸಾಧನೆ ಮಾಡಿದ್ರಿ ಅಂತ ಅಲ್ವಾ? ಅದೇ ಮೀಡಿಯಮ್ ಇದೆ ಇನ್ನೊಂದು. ಅದರಲ್ಲಿ 2 ಇರ್ತದೆ, ಪಾಸಿಟಿವ್ ನೆಗೆಟಿವ್ 2 ಕಾಮೆಂಟ್ಗಳಿರ್ತದೆ. ಒಳ್ಳೆಯದರಲ್ಲೂ ಇರ್ತದೆ, ಮೊದಲನೇದರಲ್ಲೂ ಇರ್ತದೆ ಬ್ಯಾಡ್ ಕಾಮೆಂಟ್ಗಳು, ಇಲ್ಲ ಅನ್ನಲ್ಲ. ಇದೊಂಥರ ಮೀಡಿಯಮ್ ಆಗೂ ಇರ್ತದೆ. ಇನ್ನೊಂದು ಇರ್ತದೆ ನೀಚ ಮಾರ್ಗ. ನೀಚ ಮಾರ್ಗದಲ್ಲೇ ನೀವು ಸರ್ಕಾರ ನಡೆಸಿ, ನೀಚ ಮಾರ್ಗದಲ್ಲಿ ಸರ್ಕಾರ ಪಡೀರಿ, ಅಧಿಕಾರ ಪಡೀರಿ. ನೀಚ ಮಾರ್ಗದಲ್ಲಿ ಸಿಂಹಾಸನ ಏರಿ, ನೀಚ ಮಾರ್ಗದಲ್ಲಿ ಇನ್ನೇನೋ ಕೆಲಸ ಗಿಟ್ಸ್ಕೊಳ್ಳಿ, ನೀಚ ಮಾರ್ಗದಲ್ಲಿ ಇನ್ನೊಂದೇನೋ ದೇವತಾಶಕ್ತಿ ವಶ ಮಾಡ್ಕೊಳ್ಳಿ, ಅಥವಾ ನೀಚ ಮಾರ್ಗದಲ್ಲಿ ಇನ್ಯಾವುದೋ ದೇಶದ ಮೇಲೆ ದಾಳಿ ಮಾಡಿ, ಅಥವಾ ಅವ್ರು ಬಂದು ಇಲ್ಲಿ ದಾಳಿ ಮಾಡಲಿ. ಅದನ್ನು ನೀಚ ಮಾರ್ಗ ಅಂತಾರೆ. ಆಸ್ತಿ ಪಾಸ್ತಿಗಳನ್ನು, ಮನೆಗಳನ್ನು, ಸೈಟ್ಗಳನ್ನು ಅತಿಕ್ರಮಣ ಮಾಡ್ಕೊಳ್ಳಿ, ದೋಚ್ಕೊಳ್ಳೋದು, ವಂಚನೆ ಮಾಡೋದು, ಇದೆಲ್ಲ ನೀಚ ಕೃತ್ಯಗಳು. ಅದನ್ನು ನೀಚ ಮಾರ್ಗ ಅಂತಾರೆ. ಕಾನೂನು ಬಾಹಿರ ಅಂತಾರೆ.
ವಿಕೃತ ಮನಸ್ಥಿತಿ ಇರೋರು ಆ ರೀತಿ ಮಾಡ್ತಾರೆ. ಓಕೆನಾ? ಅವ್ರಿಗೇನಿದೆ ನೆಕ್ಸ್ಟ್ ಅದಕ್ಕೆ ತಕ್ಕ ಫಲ ಇದ್ದೇ ಇರುತ್ತೆ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನೋಡ್ರಿ, ಪುಣ್ಯ ಮಾಡಲಿ ಪಾಪ ಮಾಡಲಿ, ಪುಣ್ಯ ಮಾಡಲಿ ಪಾಪ ಮಾಡಲಿ, ಪುಣ್ಯ ಮಾಡಲಿ ಪಾಪ ಮಾಡಲಿ, ಅದಕ್ಕೆ ತಕ್ಕ ಫಲ ಕಟ್ಟಿಟ್ಟ ಬುತ್ತಿ, ಕಟ್ಟಿಟ್ಟ ಬುತ್ತಿ, ಕಟ್ಟಿಟ್ಟ ಬುತ್ತಿ, ಕಟ್ಟಿಟ್ಟ ಬುತ್ತಿ. ಆದರೆ ಅಹಂಕಾರಿಗಳು, ವಿಕೃತ ಮನಸ್ಥಿತಿಯರು ಫಸ್ಟ್ ಗಹಗಹಿಸಿ ನಗ್ತಾರೆ, ಗಹಗಹಿಸಿ ನಗ್ತಾರೆ. ಸಿನಿಮಾಗಳಲ್ಲಿ ನೋಡಿದ್ರಲ್ಲ ಈ ದೈತ್ಯರು ರಾಕ್ಷಸರು, ನಾಟಕಗಳಲ್ಲಿ ನೋಡಿದ್ರಲ್ಲ ಈ ದುಷ್ಟರು ಹೆಂಗೆ ನಗ್ತಾರೆ, ಲಾಸ್ಟಿಗೆ ಅವ್ರಿಗೆ ಬರೋ ಗತಿ ಹೆಂಗಿರುತ್ತೆ ಅಲ್ವಾ? ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ವಿಲನ್ಗಳು, ವಿಕೃತರು, ಕುಚಾದ್ರಿ ಯಾವಾಗೂ ಫಸ್ಟ್ ನಗ್ತಿರ್ತಾರೆ, ಕುಣಿತಿರ್ತಾರೆ. ಹೀರೋಗಳಿಗೆ, ಹೀರೋಯಿನ್ಗಳಿಗೆ ಫಸ್ಟ್ ಕಷ್ಟ ಆಗ್ತಾ ಇರುತ್ತೆ ಒಳ್ಳೆಯವ್ರಿಗೆ. ಆಮೇಲೆ ನೋಡಿ ಸ್ಟಾರ್ಟ್ ಆಗೋದು ವಿಲನ್ಗಳಿಗೆ ಟ್ರೀಟ್ಮೆಂಟ್. ಅವ್ರು ಬರೋ ಗತಿ ಊಹೇನೂ ಮಾಡೋಕ್ಕಾಗಲ್ಲ ಅಲ್ವಾ? ಏನೆಲ್ಲ ಕೆಟ್ಟದ್ದು ಮಾತಾಡಿರ್ತಾರೆ, ಏನೆಲ್ಲ ವಿಕೃತ ಮನಸ್ಥಿತಿಯಲ್ಲಿ ಇರ್ತಾರೆ, ಅಷ್ಟು ಲಾಸ್ಟಲ್ಲಿ ಉಣ್ತಾರೆ. 55 ವರ್ಷ ಆಗಬೇಕು, 60 ವರ್ಷ ಆಗ್ಬೇಕು ಶರೀರಕ್ಕೆ. ಆಮೇಲೆ ಶುರುವಾಗುತ್ತೆ ಏನೇನೋ ಕಾಯಿಲೆಗಳು, ಏನೇನೋ ರೋಗಗಳು. ಮೈಯಲ್ಲಿ ನರಗಳೆಲ್ಲ ನರ ಸತ್ತ ನಾಯಿಗಿಂತೂ, ನಾಯಿ ಹೆಸರು ಹೇಳೋದು ಬೇಡ, ನರ ಸತ್ತ ಜೀವ. ಆವಾಗ ಇವರಿಗೆ ನೆನಪಿಗೆ ಬರ್ಬೋದು ತಾವು ಮಾಡಿದ ಪಾಪ ಕರ್ಮಗಳು ನೆನಪು, ವಿಕೃತ ಮನಸ್ಥಿತಿ ನೆನಪು ಅಲ್ವಾ? ಯಾರ್ಯಾರು ಮನಸ್ಸು ನೋಯಿಸಿದ್ರು, ಯಾರ್ಯಾರಿಗೆ ಅನ್ಯಾಯ ಮಾಡಿದ್ರು, ಯಾರ್ಯಾರಿಗೆ ಕಷ್ಟ ಕೊಟ್ಟರು, ಅದೆಲ್ಲ ಒಟ್ಟಾರೆ ಸುತ್ಕೊಬಿಡುತ್ತೆ. ಈಗ ಅಲ್ಲಿವರೆಗೂ ಒಳ್ಳೆಯವ್ರು ಕಾಯಬೇಕು, ತಾಳ್ಮೆಯಿಂದ ಒಳ್ಳೆಯವ್ರು ಕಾಯಬೇಕು. ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿರೋರೇ ನೀಚರಿಡ್ತಾರೆ, ನಿಮ್ಮ ಮನೆಯಲ್ಲೇ ನೀಚರಿಡ್ತಾರೆ, ನಿಮ್ಮ ಮನೆಯಲ್ಲೇ ನೀಚರಿಡ್ತಾರೆ, ನಿಮ್ಮ ಅಕ್ಕಪಕ್ಕನೇ ನೀಚರಿಡ್ತಾರೆ, ನಿಮ್ಮ ಆಫೀಸ್ಗಳಲ್ಲಿ ನೀಚರಿಡ್ತಾರೆ, ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ನೀವೆಲ್ಲೆಲ್ಲಿ ಕೆಲಸ ಕಾರ್ಯ ಮಾಡ್ತೀರ ಆಫೀಸ್ಗಳಲ್ಲೆಲ್ಲ ನಿಕೃಷ್ಟಿರ್ತಾರೆ. ಅವ್ರಿಗೆಲ್ಲ ಫಲ ಇದ್ದಿದ್ದೇ ಮುಂದೆ ಅವ್ರವ್ರು ಮಾಡಿದ್ದಕ್ಕೆ ಅವ್ರಿಗಿರುತ್ತೆ. ನೋಡಿ, ನೀವು ಸಾತ್ವಿಕ ಮಾರ್ಗದಲ್ಲಿ ಹೋಗಿ ತಾಳ್ಮೆಯಿಂದ, ಸಹಿಷ್ಣುತೆ, ತಾಳ್ಮೆ ಇಟ್ಕೊಳ್ಳಿ, ವಿವೇಕದಿಂದ ಹೋಗಿ. ಕೆಟ್ಟವರ ಕಾಮೆಂಟ್ಗಳಿಗೆ ಕಿವಿ ಕೊಡಬೇಡಿ. ಅವರು ಬಾಯಿ ವಲಸೆ ಬರೋದು ಈಚೆ. ಇನ್ನೇನು ನಾವು ಹೊಲಸು ತಿನ್ನೋರ ಬಾಯಲ್ಲಿ ಇನ್ನೇನು ಬರುತ್ತೆ? ಅನ್ನ ತಿನ್ನೋರ ಬಾಯಲ್ಲೇ ಒಳ್ಳೆ ಮಾತು ಬರುತ್ತೆ ಅಲ್ವಾ? ಅವ್ರ ಕೈಗಳು ನಿಕೃಷ್ಟವಾಗಿರ್ತಾರೆ ಕೈಗಳು. ಅದರಲ್ಲಿ ಏನು ಮಾಡ್ತಾರೆ? ಕಾಮೆಂಟ್ಗಳು ಬರೆಯೋದು, ಕೆಟ್ಟದ್ದೇ ಬರೆಯೋದು. ಇನ್ನೇನು ಬರ್ತದೆ? ಅವ್ರು ಒಳ್ಳೆಯದೇ ಬರುತ್ತೆ ಬರೋಕ್ಕೆ. ಅವರು DNA ಹಂಗಿರುತ್ತೆ. ಅನಾದಿ ಕಾಲದಿಂದ ಆಚೆ ಕಡೆಯಿಂದ ಬಂದಿದ್ದರು ಕೆಲವು ದುಷ್ಟರು, ನಿಕೃಷ್ಟರು. ಅವ್ರ DNA ಇವ್ರದ್ದು ಅಷ್ಟೇ, ಇನ್ನೇನಿಲ್ಲ. ಈಗ ಗೊತ್ತಾಯ್ತಲ್ಲ, ಅವ್ರ DNA ಅವ್ರದ್ದು. ಅಂಥವ್ರ ವಿಷಯ ನಮ್ಗೆ ಬೇಡ. ನೀವು ಒಳ್ಳೆ ಮಾರ್ಗದಲ್ಲಾಗಿ, ಮೊದಲನೇ ಮಾರ್ಗ ನಾನು ಹೇಳಿದೆ, 4 ಮಾರ್ಗ ಹೇಳಿದ್ದೀನಿ. ಮೊದಲನೇ ಮಾರ್ಗ ಸಾತ್ವಿಕ ಮಾರ್ಗ, ಭಕ್ತಿ ಮಾರ್ಗ. ದೈವವನ್ನು ಆರಾಧಿಸಿ, ಗುರುಗಳನ್ನು ಆರಾಧಿಸಿ. ನಿಮ್ಮ ಗುರಿ ಏನಿದೆ ಅದೇ ನಿಮ್ಮ ಮೈಂಡಲ್ಲಿರಲಿ. ನೀವು ಮಾಡ್ಬೇಕಾದ್ರೆ ಕೆಲಸ ಏನಿದೆ ಅದೇನು ಮೈಂಡಲ್ಲಿರಲಿ. ಖಂಡಿತ ಮುಟ್ಟಬೇಕಾದ ಗುರಿ ಮಾಡ್ತೀರ. ಈ ಕಡೆ ಈ ಕಡೆ ನಿಕೃಷ್ಟರು ಬರ್ತಾರೆ, ನೀವು ಆ ಕಡೆ ಗಮನ ಕೊಡಬೇಡಿ. ನಿಮ್ಮ ಗುರಿ ಒಂದೇ ಕಡೆ. ಖಂಡಿತ ನಿಮ್ಗೆ ಯಶಸ್ಸು ಸಿಗುತ್ತೆ. ಪ್ರಯತ್ನ ಪಡಿ. ಓಕೆನಾ? ಈಗಾಗಲೇ ಹೇಗೆ ಧ್ಯಾನ ಮಾಡೋದು, ಯಾವ ರೀತಿ ಆಹಾರ ಪದ್ಧತಿ, ಇವೆಲ್ಲ ನಾನು ಹಿಂದೆ ಹೇಳಿದ್ದೀನಿ. ಇಲ್ಲಿ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಇಷ್ಟಾರು ಸೇರ್ಕೋಬೋದು. ಸಾಕಷ್ಟು ಬ್ರಹ್ಮಜ್ಞಾನ ರಹಸ್ಯಗಳು, ಮಂತ್ರಗಳ ರಹಸ್ಯ ಎಲ್ಲ ಇರುತ್ತೆ. ಯೂಟ್ಯೂಬಲ್ಲಿ ಎಲ್ಲ ಹೇಳೋಕ್ಕಾಗಲ್ಲ. ಪರ್ಸ್ನಲಾಗಿ ಕೇಳಿನೂ ತಿಳ್ಕೊಬೋದು, ನನಗೆ ಕಾಲ್ ಮಾಡಿ ತಿಳ್ಕೊಬೋದು. ಏನಾದರೂ ನಿಮಗೆ ಸಲಹೆ ಬೇಕಾದ್ರೆ ನನಗೆ ಕಾಲ್ ಮಾಡಿ, ನನ್ನ ನಂಬರ್ ತಗೊಳ್ಳಿ. ನಾನು ವಾಟ್ಸಪ್ಪಲ್ಲಿ ನೀವು ಶೇರ್ ಮಾಡ್ಕೋಬೋದು. ಒಂದನೇದು. ಎರಡನೇದು, ಇದು ಸಮಾಜ ಸೇವೆ. ಸಮಾಜ ಸೇವೆ ಅಂದರೆ ಪೊಲೀಸ್ನವರು, ಮಿಲ್ಟ್ರಿಯವರು ಟೆರರಿಸ್ಟ್ಗಳನ್ನ, ಕಳ್ಳರನ್ನ, ಕಾಕರನ್ನ ಮಟ್ಟ ಹಾಕ್ತಾರೆ. ನಿಮ್ಗೆ ಗೊತ್ತಿದೆ, ದೇಶದ್ರೋಹಿಗಳನ್ನು ಮಟ್ಟ ಹಾಕ್ತಾರೆ ಆರ್ಮಿಯವರು, ಮಿಲ್ಟ್ರಿಯವರು. ಪೊಲೀಸ್ನವರು ಇಲ್ಲಿ ಹಿಂಸೆಯನ್ನು, ಕ್ರೌರ್ಯವನ್ನು ಮಟ್ಟ ಹಾಕ್ತಾರೆ. ಕಳ್ಳ ಕಾಕರನ್ನು ಮಟ್ಟ ಹಾಕ್ತಾರೆ, ವಂಚಕರನ್ನು ಪೊಲೀಸ್ನವರು. ಅವರಿಗೆ ನಾವು ಸಹಾಯ ಮಾಡಬೇಕು, ಸಹಕಾರಿ ಆಗಬೇಕು. ಈ ಸೊಸೈಟಿ, ಸಮಾಜ ಅವ್ರಿಗೆ ಸಹಕಾರ ನೀಡಬೇಕು, ಪ್ರಜೆಗಳು. ಇಲ್ಲಾಂದ್ರೆ ಅವ್ರು ಹೆಂಗೆ ಸಮಾಜದಲ್ಲಿ ಶಾಂತಿ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ? ಪೊಲೀಸ್ನವ್ರಿಗೆ, ಆರ್ಮಿಯವರಿಗೆ ನಾವು ಸಹಾಯ ಮಾಡಬೇಕು. ಯಾವ ರೀತಿ? ಕನಿಷ್ಠ ಈ ರೀತಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಕೆಟ್ಟವ್ರ ಬಗ್ಗೆ ನಾವು ಎಚ್ಚರಿಸಬೇಕು. ಕೆಟ್ಟವರ ವಂಚನೆಗೆ ಒಳಗಾಗಬಾರ್ದು ಅಂತ ನಾವು ಈ ರೀತಿ ಒಂದು ಉಪದೇಶವನ್ನು ಮಾಡಬೇಕು, ಉಪನ್ಯಾಸವನ್ನು. ಇದು ಸಮಾಜಕ್ಕೆ ಒಂದು ಅನುಕೂಲ ಆಗುತ್ತೆ. ನಾವು ಕೂಡ ಯೂನಿಫಾರಮ್ ಹಾಕಿದ್ವಿ, ಪೊಲೀಸ್ನವರು ಯೂನಿಫಾರಮ್ ಹಾಕವ್ರೆ, ಆರ್ಮಿಯವರು ಯೂನಿಫಾರಮ್ ಹಾಕಿರ್ತಾರೆ. ಜವಾಬ್ದಾರಿ ಅಂತ ಇರುತ್ತೆ. ಹಾಗೆ ಆಟೋ ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಯೂನಿಫಾರಮ್ ಹಾಕಿರ್ತಾರೆ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು, ಆಫೀಸಲ್ಲಿ ಕೆಲಸ ಯೂನಿಫಾರಮ್ ಹಾಕಿರ್ತಾರೆ. ಹೋಟ್ಲಲ್ಲಿ ಕೆಲಸ ಮಾಡೋರು ಯೂನಿಫಾರಮ್ ಹಾಕಿರ್ತಾರೆ ಅಲ್ವಾ? ಯೂನಿಫಾರಮ್ಗೆ ಒಂದು ಬೆಲೆ ಇರುತ್ತೆ, ಸ್ಥಾನಮಾನ ಇರುತ್ತೆ. ಖಂಡಿತ ಹೇಳ್ತಾಯಿದ್ದೀನಿ. ಅದಕ್ಕೆ ಯೂನಿಫಾರಮ್ ಹಾಕೋದು ಒಂದು ಜವಾಬ್ದಾರಿ ಅಂತ.
ಓದೋ ಮಕ್ಕಳು ಇರ್ಬೋದು, ಓದೋ ಕಾಲೇಜ್ ಹುಡುಗರು ಇರ್ಬೋದು, ಯಾರಾದರೂ ಇರ್ಬೋದು. ಒಂದು ಜವಾಬ್ದಾರಿಗೋಸ್ಕರ ಏನೇ ಪರಮ ಹಾಕೋದು, ಸುಮ್ಮನೆ ಅಲ್ಲ. ಓಕೆ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಗೆಳೆಯರೇ, ಮಿತ್ರರೇ ಅಥವಾ ಭಕ್ತರೇ, ಶಿಷ್ಯರೇ, ಗುರುಮಕ್ಕಳೇ, ವಿದ್ಯಾರ್ಥಿಗಳೇ, ಸಜ್ಜನರೇ, ಸದಾ ನಿಮಗೆ ನನ್ನ ಆಶೀರ್ವಾದ ಇರುತ್ತೆ. ಒಳ್ಳೆಯದಾಗಲಿ. ದೇವತಾಶಕ್ತಿ ನಿಮ್ಮ ಬಲೀಲಿ. ನಿಮ್ಮ ಗುರಿ ಏನಿದೆ, ಸಂಕಲ್ಪ ಏನಿದೆ, ಅದನ್ನು ಆದಷ್ಟು ಬೇಗನೆ ಅವ್ರು ಮುಟ್ಟಿಸ್ಲಿ ಅಂತ ನಾನು ಬಯಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ಸಹಕಾರ ನನಗಿರುತ್ತೆ. ಹಾಗೆ ಹಿಂದಿನ ಭಾಗಗಳನ್ನು ನೋಡಿ, ಮುಂದಿನ ಭಾಗಗಳನ್ನು ನೋಡಿ. ಒಂದು ಲೈಕ್ ಮಾಡಿದ್ರೆ ನನಗೆ ಪ್ರೋತ್ಸಾಹ ಕೊಟ್ಟಂಗೆ. ಹಾಗೆ ಬೇತಾಳ, ಭೂತ ಇವುಗಳ ವಶ ಮಾಡಿಕೊಂಡ್ರೆ ಏನು ಉಪಯೋಗ, ದೇವತೆಗಳನ್ನು ವಶ ಮಾಡಿಕೊಂಡ್ರೆ ಏನು ಉಪಯೋಗ, ನೆಕ್ಸ್ಟ್ ನೋಡೋಣ 2ನೇ ಪಾರ್ಟಲ್ಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.